ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಹೇಳ್ತೀನಿ ನೀನು ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇವತ್ತು ಅವನು ಹೇಳಿದಷ್ಟು ಐ ಕುಡಂಟ್ ಟೇಕ್. ಬಿಗ್ ಬಾಸ್ ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ, ಕೇವಲ ಟಾಸ್ಕ್ಗೆ ಮಾತ್ರ. ಹೌದು, ಬಿಗ್ ಬಾಸ್ ಮನೆಗೆ ಬಂದಿರೋದೇ ಗೆಲ್ಲಕ್ಕೋಸ್ಕರ. ಕೆಲವೊಂದ್ಸತಿ ಭಾವನೆಗಳಿಗೆ ಬೆಲೆ ಕೊಡದೇ ಇರೋದೇ ಒಳ್ಳೇದಾಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಇಲ್ಲಿ ಒಂದು ಆತರ ಒಂದು ಟಾಸ್ಕ್ ಅಂತ ಕೊಟ್ರಾಗ, ಇಲ್ಲಿ ನೋಡಿ ಗಿಲ್ಲಿ ನಟ ಅವ್ರನ್ನ ಒಬ್ಬರನ್ನೇ ಕರೆದುಬಿಟ್ಟು ಈ ಟಾಸ್ಕ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗಿಲ್ಲಿಯವರು ಒಪ್ಕೊಂತಿರ್ಲಿಲ್ಲ. ಇಲ್ಲಿ ಜೊತೆಗೆ ಅಶ್ವಿನಿ ಅವರು ಕೂಡ ಇಲ್ಲಿ ಇದ್ರು. ಇಲ್ಲಿ ಬಿಗ್ ಬಾಸ್ ಒಂದು ಸೀಕ್ರೆಟ್ ಟಾಸ್ಕ್ ಏನ್ ಕೊಟ್ಟರು, ಕೊಟ್ಟಿದ ತಕ್ಷಣನೇ ಇಲ್ಲಿ ಅಂತ ಅಂದ್ಬಿಟ್ಟು ಅನ್ಕೊಂಡ್ರು. ಗಿಲ್ಲಿಯವರು ಬೇಜಾರು ಮಾಡ್ಕೊಂಡ್ರು. ಅವ್ರು ಇಲ್ಲಿ ಕಣ್ಣಲ್ಲಿ ನೀರು ಹಾಕಿಸಿದ್ರು ಕೂಡ, ಆನಂತರ ಅವರು ಕೂಡ ಇಲ್ಲಿ ಬೇಜಾರು ಮಾಡ್ಕೊಂಡ್ರು. ಫಸ್ಟಿಗೆ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಏನೊಂದು ಕಿಚನ್ ಟಾಸ್ಕ್ ಅಂತ ಕೊಟ್ಟರು. ಎಲ್ರಿಗೂ ಇವರೇ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು, ಇವಾಗ ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಸಪ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ರು. ಪನ್ನೀರು ಮತ್ತು ಚಿಕನ್ನು ಮಟನ್ ಈ ರೀತಿಯಾಗಿ ಕಳಿಸ್ಕೊಟ್ಟಾಗ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಕಾವ್ಯ ಅವರು ಕೂಡ ಇಲ್ಲಿ ಒಳಗಡೆ ಬರ್ತಾರೆ. ಒಳಗಡೆ ಬಂದಿದ ತಕ್ಷಣ ಅವಾಗಿಂದನೇ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇಬ್ಬರು ಸೇರಿ ಇಲ್ಲಿ ಅಳಿಸ್ಬೇಕು ಪ್ಲ್ಯಾನ್ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು, ಅದೇ ರೀತಿ ಇಲ್ಲಿ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿಬಿಟ್ಟು ಕಾವ್ಯ ಅವ್ರಿಗೆ ಅಳಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಯಾರು ಅಂತ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಕೇಳ್ತಾರೆ. ಅದಕ್ಕೆ ಅದಾಗಿದ ತಕ್ಷಣ ಸುಮಾರು ಮಾತುಗಳು ಇಲ್ಲಿ ಆಡ್ತಾರೆ. ನಿಮ್ಮ ಥರ ನಂಬಿಸಿ ನನಗೆ ಕುತ್ತಿಗೆ ಕುಯ್ಯೋಕ್ಕೆ ಬರಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಬೆನ್ನಿಗೆ ಚೂರಿ ಹಾಕೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಮತ್ತು ಏನು ಕೂಡ ರೀಸನ್ನೇ ಇರಲಿಲ್ಲ, ನಾನೇನೋ ರೇಗಿಸ್ಬಿಟ್ನಂತೆ, ಸುಮ್ಮನೆ ಏನೋ ರೀಸನ್ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾಮಿನೇಟ್ ಮಾಡಿಬಿಟ್ರಲ್ಲ ಅಂತ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಹೇಳ್ತಾರೆ. ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಲ್ಲ ಮಾತಾಡಾದ್ಮೇಲೆ ಹೊರಗಡೆ ಕೂಡ ಇಲ್ಲಿ ಬರ್ತಾರೆ. ಅಂದ್ರೆ ಅಶ್ವಿನಿ ಅವರು ರಜತ್ ಅವರು ಅಡುಗೆ ಮಾಡ್ತಾ ಇರ್ತಾರೆ. ಅಷ್ಟಕ್ಕೆ ಇಲ್ಲಿ ಕಾವ್ಯ ಅವರು ಅಳಲ್ಲ, ಕಣ್ಣೀರು ಕೂಡ ಇಲ್ಲಿ ಹಾಕಲ್ಲ. ಆದ್ರೆ ಬೇಜಾರು ಮಾಡ್ಕೊಂತಾರೆ, ಅಲ್ಲೇ ನಿಂತಿರ್ತಾರೆ. ಅಶ್ವಿನಿ ಅವ್ರ ಹತ್ರ ಇಲ್ಲಿ ಒಂದು ಮಾತಾಡಿದಾಗ ಏನ್ ಮಾಡ್ತಾ ಇದೀರಾ, ಪನ್ನೀರ್ ಇದೆಯಲ್ವಾ ಅಂತ ಕೇಳ್ತಾರೆ. ವೆಜ್ಜರ್ಗೆ ಏನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು, ಅವಾಗ ಇಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಗಿಲ್ಲಿ ಅವರು ಅಂದ್ರೆ ಬೆನ್ನಿಗೆ ಚೂರಿ ಹಾಕ್ತೀರಾ ಅಂತ ಹೇಳಿದಾಗೂ ಕೂಡ ಅವರು ಅಳಲ್ಲ. ಆ ನಂತರ ಗಾರ್ಡನ್ ಏರಿಯಾದಲ್ಲಿ ಬಂದು ಕುತ್ಕೊಂತಾರೆ ಕಾವ್ಯ ಅವರು ಕೂಡ. ಮತ್ತೆ ಇಲ್ಲಿ ಗಿಲ್ಲಿಯವರು ಕೂಡ ಕಾವ್ಯ ಅವ್ರ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನಾನ್ ತಂದಿರೋದು ತಿನ್ಬಾರ್ದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲೂ ಕೂಡ ಅವರು ಅಳಲ್ಲ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂತಂದ್ರೆ ಗೊತ್ತು ಗಿಲ್ಲಿಯವ್ರದ್ದು ಯಾವ ತರ ಮಾತಾಡ್ತಾರೆ ಯಾವ ಸಮಯದಲ್ಲಿ ಅಂತ ಅಂದ್ಬಿಟ್ಟು. ಬಟ್ ಗಿಲ್ಲಿಯವರು ಸಿಕ್ಕಾಪಟ್ಟೆ ಅವ್ರು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಹೋಗ್ಬಿಟ್ಟು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡ್ಬೋದು, ಕಿಚನ್ ಡಿಪಾರ್ಟ್ಮೆಂಟ್ ಆಗಿದ ತಕ್ಷಣ ಮತ್ತೆ ಇಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಕೂತ್ಕೊಂತಾರೆ. ಅವಾಗೂ ಕೂಡ ಇಲ್ಲಿ ಬಂದು ಮಾತಾಡ್ತಾರೆ, ನಾವು ತಂದಿರೋದು ನೀವು ತಿನ್ನಂಗಿಲ್ಲ, ನಾವು ಅವ್ರನ್ನ ಕರ್ದೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಕಾವ್ಯವ್ರು ಅದಕ್ಕೂ ಕೂಡ ಇಲ್ಲಿ ಬಗ್ಗಲ್ಲ, ಅಂದ್ರೆ ಅಳಲ್ಲ ಅವ್ರಿಲ್ಲಿ. ಯಾಕಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿದಾರಲ್ವಾ, ಅದಕ್ಕೋಸ್ಕರ ಅಳಲ್ಲ. ಅವ್ರು ಹೇಗೆ ಅಂತ ಗೊತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ, ಹೇಳಿ ಬಿಡು ಅಂತ ಅಂದ್ಬಿಟ್ಟು. ಆ ನಂತರ ಇಲ್ಲಿ ವಾಶ್ರೂಮ್ ಹತ್ರನೂ ಕೂಡ ಇಲ್ಲಿ ಹೋದಾಗ ಇಲ್ಲಿ ಗಿಲ್ಲಿಯವರು ಅಲ್ಲೂ ಹೋಗಿ ಅಣಗಿಸ್ತಾರೆ. ಫಸ್ಟೇ ನಾನು ಅಲ್ಲೇ ತಪ್ಪು ಮಾಡಿದ್ದು, ಜಂಟಿ ಆಗ್ಬಿಟ್ಟು ಹೋಗ್ಬಾರ್ದಿತ್ತು ಅಂತ ಹೇಳ್ತಾರೆ. ಆನಂತರ ನಿಜವಾಗ್ಲೂ ಸ್ಪಂದನ ಅಲ್ಲರಿ ಲಕ್ಕಿ, ನೀವು ಲಕ್ಕಿ ಅಂತ ಇಲ್ಲಿ ಹೇಳ್ತಾರೆ. ಅವಾಗ ಇಲ್ಲಿ ಕಾವ್ಯವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ, ಬೇಜಾರು ಕೂಡ ಆಗುತ್ತೆ. ಗಿಲ್ಲಿಯವ್ರ ಎದುರುಗಡೆ ಇಲ್ಲಿ ಅಳಲ್ಲ. ಅವ್ರು ಮಲ್ಗಕ್ಕೆ ಹೋದಾಗೂ ಕೂಡ ಇಲ್ಲಿ ಬಂದ್ಬಿಟ್ಟು ಅಲ್ಲೂ ಕೂಡ ಹೇಳ್ತಾರೆ. ಅಂದ್ರೆ ಅವ್ರು ಒಟ್ಟಿನಲ್ಲಿ ಅಳ್ಬೇಕಿತ್ತಲ್ವಾ, ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವ್ರು ಇಲ್ಲಿ ಅಳ್ಳಿಲ್ಲ. ಆದ್ರೆ ಕಾವ್ಯವ್ರಿಗೆ ಒಂದು ವರ್ಡಿಂದ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಅದೇನಪ್ಪಾ ಅಂತಂದ್ರೆ, ಕಾವ್ಯ ಅವರು ಕೂಡ ಕೇಳ್ತಾರೆ, ಇಷ್ಟೆಲ್ಲ ಮನಸ್ಸಲ್ಲಿ ಇದ್ರೆ ಫಸ್ಟೇ ಹೇಳ್ಬೇಕಿತ್ತಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಅದೇ ಫ್ರೀ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಶ್ವಿನಿ ಅವರು ಕೂಡ ಅದೇ ಹೇಳಿದ್ರಲ್ವಾ, ಬಕೆಟ್ ಅನ್ನೋಕ್ಕೆ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಫ್ರೀ ಪ್ರಾಡಕ್ಟ್ ಅಂತ ಹೇಳಿದಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಹಿಂದೆ ತಿರುಗ್ಬಿಟ್ಟು ನೋಡ್ಬಿಟ್ಟು ಹೋಗ್ತಾರೆ. ಮತ್ತೆ ಇಲ್ಲಿ ಗಿಲ್ಲಿಯವರು ಪದೇ ಪದೇ ಆ ವರ್ಡ್ನ ಯೂಸ್ ಮಾಡ್ತಾರೆ. ಈಗಲೂ ಕೂಡ ಹೇಳ್ತೀನಿ, ನೀನು ಫ್ರೀ ಪ್ರಾಡಕ್ಟು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೆ ಇಲ್ಲಿ ಸ್ಪಂದನ ಅವ್ರ ಕುತ್ಕೊಂಡ್ಬಿಟ್ಟು ಇಲ್ಲಿ ಹತ್ಕೊಂಡು ಹೇಳ್ತಾರೆ, ಐ ಕ್ಯಾನ್ ನಾಟ್ ಟೇಕ್ ಅಂತಂದ್ಬಿಟ್ಟು. ಅಂದರೆ ನಾನು ಇದನ್ನೆಲ್ಲ ಸಹಿಸ್ಕೊಳಕ್ಕೆ ಇಷ್ಟು ದಿವಸ ಎಲ್ಲ ಓಕೆ, ಬಟ್ ಇವತ್ತು ಯಾಕೋ ಅವ್ರು ಹೇಳಿದೆಲ್ಲ ತೊಗೊಳಕ್ಕಾಗಲಿಲ್ಲ ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಕಣ್ಣಲ್ಲಿ ನೀರಂತೂ ಇಲ್ಲಿ ಬಂತು, ಪ್ರೋಮೋದಲ್ಲಿ ಇರೋ ಪ್ರಕಾರ ಗೊತ್ತಾಗಿದೆ. ಈಗ ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ಏನಪ್ಪ ಇಟ್ಟಿದ್ದಾರೆ ಅಂದರೆ, ಒಂದು ಕಿಚನ್ ಡಿಪಾರ್ಟ್ಮೆಂಟು ಕೂಡ ಅಂದರೆ ಅಡುಗೆ ಎಲ್ಲ ನೀಟಾಗಿ ಮಾಡಬೇಕು, ಅದು ಕೂಡ ಇಲ್ಲಿ ಸಕ್ಸಸ್ ಆಯಿತು. ಆ ನಂತರ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ, ಅಶ್ವಿನಿ ಅವರು ಗಿಲ್ಲಿಯವರು ಇಬ್ರು ಸೇರ್ಬಿಟ್ಟು ಫೋಟೋವನ್ನು ಕೂಡ ಈಗ ಎತ್ತಿಟ್ಟಿದ್ದಾರೆ. ಕಿಚ್ಚರ ಮೆಚ್ಚುಗೆ ಚಪ್ಪಾಳೆದು, ಅದೇ 3 ಜನದ ಮಾತ್ರ ಎತ್ತಿಡಬೇಕು ಅಂತ ಇಲ್ಲಿ ಹೇಳಿದ್ರು. ಒಟ್ಟಲ್ಲಿ 3 ಫೋಟೋಗಳನ್ನು ಕೂಡ ಇಲ್ಲಿ ಎತ್ತಿಟ್ಟಿದ್ದಾರೆ. ರಾತ್ರಿನೇ ಎಲ್ಲರೂ ಕೂಡ ಹುಡುಕ್ತಿದ್ರು. ಅಂದ್ರೆ ಗೊತ್ತಾಯ್ತು ಫೋಟೋ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು, ಯಾರು ಎತ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಅದೇ ಸೀಕ್ರೆಟ್ ಟಾಸ್ಕ್ ಅಂತ ಅಂದ್ಬಿಟ್ಟು ಯಾರಾದ್ರೂ ಗೆಸ್ ಮಾಡಿರ್ತಾರೆ 100%. ರಜತ್ ಅವರು, ರಕ್ಷಿತಾ ಅವರು ಎಲ್ಲರೂ ಕೂಡ ಇಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡುವವರು ಆ ಫೋಟೋ ಕಾಣಿಸ್ಲಿಲ್ಲ ಅಂತ ತಕ್ಷಣ, ಯಾಕಂದ್ರೆ ನೋಡ್ತಾ ಇರ್ತಾರಲ್ವಾ. ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ, ಬೆಳಿಗ್ಗೆ 7ವರೆಗೂ ಕೂಡ ಇಲ್ಲಿ ಸೈಕಲ್ನ ತುಳಿಬೇಕು ಅಂತ ಅಂದ್ಬಿಟ್ಟು ಧನುಷ್ ಅವ್ರಿಗೆ ಮತ್ತೆ ರಘು ಅವ್ರಿಗೆ. ಈಗ ಇವ್ರಿಗೂ ಕೂಡ ಒಂದು ಆಪರ್ಚುನಿಟಿ ಸಿಗ್ಬೋದು. ಅಂದ್ರೆ ಇಲ್ಲಿ ಏನಾದ್ರು ಟ್ವಿಸ್ಟ್ ಇಟ್ಟಿರ್ತಾರಲ್ವಾ, ಅಶ್ವಿನಿ ಅವ್ರನ್ನ ಗಿಲ್ಲಿ ಅವ್ರನ್ನ
ಇವಾಗ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ, ಅವ್ರನ್ನ ನೀವು ಹೊರಗಡೆ ಇಟ್ಬಿಟ್ಟು ನೀವು ಒಳಗಡೆ ಬರ್ಬೋದು, ಆ ಥರ ಒಂದು ಆಪರ್ಚುನಿಟಿ ಕೊಟ್ಟರು ಕೂಡ ಕೊಡ್ಬೋದು. ಯಾಕಂತಂದ್ರೆ ಈಗ ಒಂದು ಟಾಸ್ಕ್ ಅಂತ ಅಂದ್ಬಿಟ್ಟು ಬಂದ ಮೇಲೆ ಏನಾದ್ರು ಟ್ವಿಸ್ಟ್ ಇಟ್ಟೇ ಇಟ್ಟಿರ್ತಾರೆ. ಯಾಕಂದ್ರೆ ಸ್ಪಂದನ ಅವ್ರಿಗೆ ಚೈತ್ರ ಅವ್ರಿಗೆ ಕೊಟ್ರಲ್ವಾ, ಈಗ ಸ್ಪಂದನ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ನಿಮ್ಗೆ ಈ ತರ ಆಪರ್ಚುನಿಟಿ ಕೊಡ್ತಿದೀವಿ ಅಂತ ಅಂದ್ಬಿಟ್ಟು ಈಗ ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹತ್ತಿದ್ದಾರೆ, ಮತ್ತೆ ಫೋಟೋನು ಎತ್ತಿಟ್ಬಿಟ್ಟು ಆಗಿದೆ. ಅಂದ್ರೆ ಈ ಒಂದು ಟಾಸ್ಕ್ ಅಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಗೆದ್ದಿದ್ದಾರೆ, ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆದ್ರೆ ಇವಾಗ ಸೈಕಲ್ ತುಳಿಯೋದು ಏನ್ ಕೊಟ್ಟಿದಾರೋ ಇಲ್ಲೇನ್ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆಲ್ರೆಡಿ ರಾಶಿಕಾ ಅವರು ಇವ್ರನ್ನ ಧನುಷ್ ಅವ್ರನ್ನ ರಘು ಅವ್ರನ್ನ ಈಚೆ ಇಟ್ಟಿದ್ರು. ಆದ್ರೆ ಇದು ಸೈಕಲ್ ತುಳಿಬೇಕು ಅಂತ ಅಂದಾಗ ಅವರೇ ಇಲ್ಲಿ ತುಳಿತಿದ್ದಾರೆ. ನೋಡೋಣ ಏನೊಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಇದೇ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾಕಂದ್ರೆ ಫಸ್ಟ್ ಟೈಮು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು. ಇಲ್ಲಿ ಅವ್ರಿಗೆ ಎಷ್ಟೇ ಬೇಜಾರಾದ್ರೂ ಕೂಡ ಗಿಲ್ಲಿ ನಟ ಅವರು ಇಲ್ಲ ಮಾಡೋಣ ಅಂದ್ರೆ ಅಶ್ವಿನಿ ಅವ್ರ ಜೊತೆಯಲ್ಲಿ ಇದ್ರಲ್ವಾ, ಅದಕ್ಕೋಸ್ಕರ ಮಾಡೋಣ ಅಂತ ಒಪ್ಕೊಂಡ್ರು. ಎಲ್ಲರೂ ಕೂಡ ಅನ್ಕೊಂತಿರೋದು ಏನಪ್ಪಾ ಅಂತಂದ್ರೆ ಊಟಕ್ಕೆ ಕೂತಾಗೂ ಕೂಡ ಈ ರೀತಿಯಾಗಿ ಮಾತಾಡಬಾರ್ದಿತ್ತು ಗಿಲ್ಲಿಯವರು ಅಂತ ಅಂದ್ಬಿಟ್ಟು. ಅದೇ ಕೆಲವೊಬ್ರು ಎಪಿಸೋಡ್ಗಳನ್ನ ಇಲ್ಲಿ ನೋಡಿರಲ್ಲ, ಅದಕ್ಕೋಸ್ಕರ ಆ ರೀತಿಯಾಗಿ ಮಾತಾಡಿರ್ತಾರೆ. ಲೈವ್ ಅಲ್ಲಿ ನೋಡೋದಕ್ಕೂ ಕೂಡ ಅಷ್ಟೇ, ನಾನು ಕೂಡ ಅಪ್ಡೇಟ್ ಕೊಟ್ಟಾಗ ಇದೊಂದು ಸೀಕ್ರೆಟ್ ಟಾಸ್ಕ್ ಅಂತ ಏನಿತ್ತು ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗಿದ್ದು. ಯಾಕಂದ್ರೆ ಎಲ್ಲಾನು ಕೂಡ ಲೈವ್ ಅಲ್ಲಿ ತೋರಿಸಲ್ಲ, ಅದನ್ನು ಕೂಡ ಕಟ್ ಮಾಡ್ತಾರೆ. ಎಲ್ಲರೂ ಕೂಡ ಲೈವ್ ಅಲ್ಲೇ ಬಿಟ್ಬಿಟ್ರೆ ಎಪಿಸೋಡ್ ಯಾರು ನೋಡ್ತಾರೆ ಹೇಳಿ, ಯಾರು ನೋಡಲ್ಲ. ಒಟ್ಟಿನಲ್ಲಿ ಟಾಸ್ಕ್ ಅಂತೂ ತುಂಬಾನೇ ಚೆನ್ನಾಗಿದೆ. ಯಾಕಂತಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರು ಕೂಡ ಗಿಲ್ಲಿಯವರು ಮಾಡಿದ್ರು. ಗಿಲ್ಲಿಯವರು ಏನೆಲ್ಲ ಅಂದಿದ್ರು ಕಾವ್ಯ ಅವ್ರಿಗೆ, ಯಾಕಂತಂದ್ರೆ ಏನು ಕೂಡ ಇಲ್ಲಿ ರೀಸನ್ನೇ ಇರಲಿಲ್ಲ. ನಾನೇನೋ ರೇಗಿಸ್ನಂತೆ, ಇಲ್ಲಿ ನಾಮಿನೇಟ್ ಮಾಡ್ಬಿಟ್ರಂತೆ, ಹಾಳ್ಬಾವಿಗೆ ತಳ್ಬಿಟ್ರಂತೆ, ಯಾಕಂದ್ರೆ ಸ್ನೇಹ ಅಂತ ಒಳಗೆ ಸ್ಕೀಮ್ ಹಾಕ್ತಾರೆ ಅಂತ ಇಷ್ಟೆಲ್ಲ ಹೇಳಿದ್ರು. ಅದೆಲ್ಲ ಹೇಳಾದ್ಮೇಲೆ ಕಾವ್ಯ ಅವರು ಈಚೆ ಕೂಡ ಇಲ್ಲಿ ನಿಂತ್ಕೊಂಡಿರ್ತಾರೆ. ಅವಾಗ ಇಲ್ಲಿ ಅವರು ಕೂಡ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಅಶ್ವಿನಿ ಅವರು ಕೂಡ ಕರೀತಾರೆ ಒಂದೆರಡು ಸತಿ, ಅವ್ರಿಗೆ ಅದು ಕೂಡ ಕೇಳಿಸಲ್ಲ. ಅದಕ್ಕೆ ಏನಾಯ್ತು ಎಲ್ಲಿದ್ಯಾ ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಕೇಳ್ತಾರೆ ಅಡುಗೆ ಮಾಡ್ತಿರ್ಬೇಕಾದ್ರೆ. ಅವಾಗ ಇಲ್ಲಿ ಬೆಡ್ರೂಮ್ ಅಲ್ಲಿ ಬಂದ್ಬಿಟ್ಟು ರಾಶಿಕಾ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಮಾತಾಡ್ತಾ ಇರ್ತಾರೆ. ಗಿಲ್ಲಿಯವರು ಸಪ್ಪು ಕೂತಿರ್ತಾರೆ. ಅಂದ್ರೆ ಇಷ್ಟೆಲ್ಲ ಅಂದಿದ್ರಲ್ವ, ಅವರು ಕೂಡ ಹರ್ಟ್ ಆಗಿದೆ. ಅವ್ರು ಸಪ್ಪು ಕೂತಾಗ ಈ ತರ ಎಲ್ಲ ಇದ್ರೆ ಹುಚ್ಚಿಡಿದ್ ಬಿಡುತ್ತೆ ಫಿನಾಲೆ ಅನ್ನೋಷ್ಟಕ್ಕೆ, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಷ್ಟಕ್ಕೆ ಇಲ್ಲಿ ಹುಚ್ಚಿಡಿದ್ ಬಿಡುತ್ತೆ ಅಂತ ರಕ್ಷಿತ್ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಅವ್ರು ಅವಾಗ ಅವ್ರು ಹೇಳಿದ ತಕ್ಷಣ ಸ್ವಲ್ಪ ಅವ್ರಿಗೆ ಎಷ್ಟೇ ಬೇಜಾರಿದ್ರು ಕೂಡ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ. ಸದ್ಯಕ್ಕೆ ಈಗ ಟಾಸ್ಕ್ ಅಂತೂ ಕಂಪ್ಲೀಟ್ ಆಗಿದೆ. ನೋಡೋಣ ಬಿಗ್ ಬಾಸ್ ಈ ತರ ಟ್ವಿಸ್ಟ್ ಏನಾದ್ರು ಕೊಡ್ತಾರಾ, ಇಲ್ಲ ಅಂತಂದ್ರೆ ಆರಾಮಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಅಶ್ವಿನಿ ಅವ್ರನ್ನ ಗಿಲ್ಲಿ ಅವ್ರನ್ನ ಕಳಿಸ್ತಾರ ಅಂತ ಬಿಟ್ಟು. ಯಾಕಂದ್ರೆ ಇವಾಗ ಗೆದ್ದಿದ್ದಾರೆ, ಕಣ್ಣಲ್ಲೂ ನೀರು ಕೂಡ ಹಾಕ್ಸಿದ್ದಾರೆ ಕಾವ್ಯ ಅವ್ರ ಕಣ್ಣಲ್ಲಿ, ಮತ್ತೆ ಇಲ್ಲಿ ಫೋಟೋನು ಕೂಡ ಇಲ್ಲಿ ಎತ್ತಿಟ್ಟಿದ್ದಾರೆ. ಮತ್ತೆ ಈಗ ವೇಕಪ್ ಕಾಲ್ ಏನ್ ಬರುತ್ತೆ, ಇವಾಗ ಸೈಕಲ್ ಅಂತೂ ಇಲ್ಲಿ ತುಳಿತಿದ್ದಾರೆ ಧನುಷ್ ಅವರು ಮತ್ತಿಲ್ಲಿ ರಘು ಅವರು. ಇವರಿಬ್ರಿಗೂ ಪೈಪೋಟಿ ಬೀಳುತ್ತೆ. ಯಾಕಂದ್ರೆ ಇಲ್ಲೂ ಕೂಡ ಇಬ್ಬರಿದ್ದಾರೆ, ಈ ಕಡೆ ಕೂಡ ಇಲ್ಲಿ ಇಬ್ಬರಿದ್ದಾರೆ. ಅಶ್ವಿನಿ ಅವರು ಮತ್ತಿಲ್ಲಿ ಗಿಲ್ಲಿ ಅವರು ಟಾಸ್ಕ್ ಮಾಡ್ಬಿಟ್ಟು ಗೆದ್ದಿದ್ದಾರೆ. ಸ್ವಲ್ಪ ಬೇಜಾರಾಗುತ್ತೆ ಎಲ್ರಿಗೂ ಕೂಡ ಗಿಲ್ಲಿಯವ್ರ ಫ್ಯಾನ್ಸ್ಗೆ, ಯಾಕಪ್ಪ ಈ ರೀತಿ ಮಾಡ್ಬಿಟ್ರು ಗಿಲ್ಲಿಯವರು ಅಂತ ಅಂದ್ಬಿಟ್ಟು. ಅಲ್ಲಿ ಆ ಒಂದು ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಮಾಡ್ತಿದ್ರು. ಇವನ್ ಕಾವ್ಯ ಅವ್ರಿಗೆ ಮತ್ತೆ ಇಲ್ಲಿ ಅವ್ರ ಜೊತೆ ಬೇರೆ ಯಾರೇ ಇದ್ದಿದ್ರು ಕೂಡ ಅಡುಗೆ ಮಾಡಕ್ ಬನ್ನಿ ಅಂತ ಕಳಿಸಿದಾಗ ಅವರು ಕೂಡ ಒಪ್ಕೊಂತಿದ್ರು. ಇದು ರೇಸ್ ಅಲ್ವಾ, ಕ್ಯಾಪ್ಟನ್ಸಿ ರೇಸ್ ಅಲ್ವಾ ಅಂತ ಅವರು ಕೂಡ ಒಪ್ಕೊಂತಿದ್ರು. ಒಟ್ಟಿನಲ್ಲಿ ಗಿಲ್ಲಿಯವರು ಕೂಡ ಒಪ್ಕೊಂಡಾಗಿದೆ. ಬಟ್ ಬಿಗ್ ಬಾಸ್ ಅಂತೂ ಡೈರೆಕ್ಟ್ ಆಗಿ ಇಲ್ಲಿ ಕಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ರಾಶಿಕ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಅದಾದ್ಮೇಲೆ ಇವಾಗ ಟಾಸ್ಕ್ ಅಂತೂ ಗೆದ್ದಿದ್ದಾರೆ ಅಶ್ವಿನಿ ಅವರು ಮತ್ತಿಲ್ಲಿ ಗಿಲ್ಲಿಯವರು, ಇವರಿಬ್ಬರನ್ನ ಮತ್ತಿಲ್ಲಿ ಧನುಷ್ ಅವ್ರನ್ನ ರಘು ಅವ್ರನ್ನ. ಒಟ್ಟಿನಲ್ಲಿ 5 ಜನ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆದರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ ಇಲ್ಲೇನು ಕೂಡ ಟ್ವಿಸ್ಟ್ ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಟ್ವಿಸ್ಟ್ ಕೊಟ್ರು ಅಂತಂದ್ರೆ ಖಂಡಿತವಾಗ್ಲೂ ಧನುಷ್ ಅವರು ರಘು ಅವರು ಇಬ್ರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಅವರಂತೂ ಬಿಟ್ಕೊಡಲ್ಲ. ಯಾಕಂದ್ರೆ ಬೆಳಗಿನ ಜಾವದವರೆಗೂ ಇಲ್ಲಿ ನಿನ್ನೆ ನೈಟ್ ಇಂದ ಬೆಳಗಿನ ಜಾವದವರೆಗೂ ಅದನ್ನ ತುಳಿಬೇಕು. ಅಂದ್ರೆ ವೇಕಪ್ ಸಾಂಗ್ ಯಾವಾಗ ಬರುತ್ತೆ ಅಲ್ಲಿವರೆಗೂ ಅದನ್ನ ಸೈಕಲ್ನ ಇಲ್ಲಿ ರನ್ ಮಾಡ್ತಾನೆ ಇರಬೇಕು ಅಂತ ಇಲ್ಲಿ ಹೇಳಿದ್ರು. ನೋಡೋಣ ವೀಕ್ಷಕರೇ ಈ ಒಂದು ಟಾಸ್ಕ್ ಅಲ್ಲಿ ಏನೆಲ್ಲ ಟ್ವಿಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರದ ಕ್ಯಾಪ್ಟನ್ ಯಾರಾಗಬಹುದು, ಯಾರು ಆಗ್ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.